ಲೂಕ 12ನೇ ಅಧ್ಯಾಯ 32ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಚಿಕ್ಕ ಹಿಂಡೆ ಹೆದರಬೇಡ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಇವತ್ತು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಚಿಕ್ಕ ಹಿಂಡೆ, ನೀನೇನ್ ಮಾಡಬೇಡ, ಭಯ ಪಡಬೇಡ, ಹೆದರಬೇಡ, ನಾನ್ ನಿನ್ನ ಮಧ್ಯದಲ್ಲಿರುವವನಾಗಿದ್ದೇನೆ ಎಂದು ಆತನು ನಮಗೆ ಮಾತನ್ನ ಕೊಡುವವನಾಗಿದ್ದಾನೆ. ಇವತ್ತು ನಾವು ಅನೇಕ ವಾರ್ತೆ ನಾವು ಹೇಳ್ತೇವೆ, ನನ್ನ ಕುಟುಂಬ ಚಿಕ್ಕ ಹಿಂಡಾಗಿದೆ, ನನ್ನ ಸಭೆ ಚಿಕ್ಕ ಹಿಂಡಾಗಿದೆ, ನಾನು ಈ ಜನರ ಮಧ್ಯದಲ್ಲಿ ಒಂದು ಅಲ್ಪ ಕಾಲದಲ್ಲಿ ನಾನು ಹೋಗ್ತಾ ಇದ್ದೇನೆ, ನನ್ನಲ್ಲಿ ಬಲ ಇಲ್ಲ, ನಾನು ಬಲಹೀನನಾಗಿ ನಡೆದು ಹೋಗ್ತಾ ಇದ್ದೇನೆ ಎಂದು ಅನೇಕ ವಾರ್ತೆ ನಾವೇನ್ ಮಾಡ್ತೇವೆ, ಮಾತನಾಡ್ತೇವೆ, ಯೋಚಿಸ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಾವು ಇವತ್ತೇನ್ ಮಾಡುವಂಥದ್ದು ಬೇಡ, ಭಯ ಪಡುವಂಥದ್ದು ಬೇಡ, ಹೆದರಿಕೊಳ್ಳುವಂಥದ್ದು ಬೇಡ. ಸೈತಾನ್ ನಮಗೆ ವಿರೋಧವಾಗಿ ಕ್ರಿಯೆ ಮಾಡುವಾಗ, ಹೋರಾಟಗಳನ್ನು ಕೊಂಡು ಬರುವಾಗ, ಜನರನ್ನು ನಮಗೆ ವಿರೋಧವಾಗಿ ಎಬ್ಬಿಸುವಾಗ ನಾವೇನ್ ಮಾಡ್ತೇವೆ, ಭಯ ಪಡುವವರಾಗಿದ್ದೇವೆ. ನಾವು ಚಿಕ್ಕ ಗುಂಪಾಗಿದ್ದೇವೆ, ನಾವು ಚಿಕ್ಕ ಹಿಂಡಾಗಿದ್ದೇವೆ, ನನ್ನ ಕುಟುಂಬ ಚಿಕ್ಕ ಒಂದು ಪರಿಸ್ಥಿತಿಯಲ್ಲಿ ನಡೆದು ಹೋಗ್ತಾ ಇದೆ, ಈ ಒಂದು ಹೋರಾಟದ ವಿರುದ್ಧವಾಗಿ ನಾನು ಹೇಗೆ ನಿಂತುಕೊಳ್ಳಲಿ, ಈ ಒಂದು ಎರಿಕೋ ಕೋಟೆ ನಾನು ಹೇಗೆ ಜಯಿಸಲಿ, ಈ ಒಂದು ಯೋರ್ದಾನ್ ನದಿ ನಾನು ಹೇಗೆ ದಾಟಿ ಹೋಗಲಿ, ಅನೇಕವಾಗಿ ನಾವೇನ್ ಮಾಡ್ತೇವೆ, ಭಯ ಪಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರ ಮಧ್ಯದಲ್ಲಿದ್ದಂತಹ ದೇವರ ಆತ್ಮನು ಏನ್ ಮಾಡಿದನು, ಯೋರ್ದಾನ್ ನದಿಯನ್ನ ಆ ಜನರಿಗೆ ದಾಟಿಸುವುದಕ್ಕೆ ಸಹಾಯವನ್ನ ಮಾಡಿದನು. ದೊಡ್ಡದಾಗಿರುವಂತಹ ಎರಿಕೋ ಕೋಟೆ, ಭದ್ರವಾಗಿರುವಂತಹ ಎರಿಕೋ ಕೋಟೆ, ಆ ಕೋಟೆಯನ್ನ ದೇವರೇ ಮಾಡಿದನು, ಸ್ತುತಿಗಳ ಮೂಲಕ ಒಂದು ಕೋಟೆಯನ್ನ ಕೆಡವಿದನು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಕುಟುಂಬದ ಮಧ್ಯದಲ್ಲಿ ದೇವರು ನೆಲೆಗೊಂಡಿರುವುದರಿಂದ ನಮ್ಗೆ ಇವತ್ತು ಯಾವ ವಿಧವಾದಂತಹ ಒಂದು ತಡೆಗಳಿಲ್ಲ. ನಮಗೆ ಎದುರಾಗಿರುವಂತಹ ಎರಿಕೋ ಕೋಟೆಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ನೀಗಿಸುವವರಾಗಿದ್ದಾರೆ. ನಾವಿವರು ದಾಹ ಅಂತಂದೇಳಿ ಆತನ ನೋಡಿ ಹೋಗುವಾಗ ಆತನು ಬಂಡೆಯನ್ನ ಸೀಳಿ ನೀರನ್ನ ದಯಪಾಲಿಸುವವನಾಗಿದ್ದಾನೆ. ದೇವರೇ, ಈ ಒಂದು ಎರಿಕೋ ಕೋಟೆ ನಾನು ದಾಟ್ಲಿಕ್ಕೆ ಆಗ್ತಲ್ಲ ಸ್ವಾಮಿ, ದೇವರೇ ಇದು ನನ್ನ ಮುಂದೆ ಭದ್ರವಾಗಿ ನಿಂತುಕೊಂಡಿದೆ ಅಪ್ಪ, ಇದರಿಂದ ನಾನು ಒಳಗಡೆಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ಹೊರಗಡೆಗೂ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಚಿಕ್ಕ ಹಿಂಡಾಗಿದ್ದೇನೆ, ನೀನ್ ನನಗೆ ಸಹಾಯವನ್ನ ಮಾಡು ಅಂತ ಹೇಳುವಾಗ ಆತನ ಸ್ತುತಿಗಳ ಮೂಲಕ ಅದನ್ನ ಏನ್ ಮಾಡುವವನಾಗಿದ್ದಾನೆ, ನಮ್ಮ ಮುಂದೆ ಇರುವ ತಡೆಗಳನ್ನ ಮಾರ್ಪಡಿಸಿ ಬಿಡುವವನಾಗಿದ್ದಾನೆ. ನಾವು ದೃಢವಾಗಿ ಹೆಜ್ಜೆ ಇಡುವಂತೆ, ನಾವು ದೃಢವಾಗಿ ನಿಂತುಕೊಳ್ಳುವಂತೆ ಕರ್ತನ ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬನೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾರೆ. ಯಾಕೋಬನು ಒಬ್ಬಂಟಿಗನಾಗಿ ನಿಂತಿರುವಾಗ ಅವನೊಟ್ಟಿಗೆ ದೇವರೇನ್ ಮಾಡುವವರಾಗಿದ್ದಾರೆ, ಆಶೀರ್ವಾದವನ್ನ ಕೊಂಡು ಬರುವವರಾಗಿದ್ದಾರೆ, ಇಸ್ರಾಯೇಲಾಗಿ ಮಾರ್ಪಡಿಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಆತನ ಸಮ್ಮುಖದಲ್ಲಿ ನಾವು ನಿಂತುಕೊಳ್ಳುವಾಗ, ಸ್ವಾಮಿ, ನಾನು ಚಿಕ್ಕ ಹಿಂಡಾಗಿದ್ದೇನೆ, ಕರ್ತನೆ ನನ್ನ ನೀನು ಆಶೀರ್ವಾದಿಸು, ನನ್ನ ಮುಂದೆ ದೊಡ್ಡ ಕಾರ್ಯಗಳನ್ನು ನೀನು ಮಾಡು, ನನ್ನ ಮುಂದೆ ಮಹತ್ ಕಾರ್ಯಗಳನ್ನು ನೀನು ಮಾಡು ಎಂದು ಹೇಳುವಾಗ ಆತನು ನಮ್ಮ ಮುಂದೆ ಮಹತ್ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ, ಅದ್ಭುತ ಸಂಗತಿಗಳನ್ನ ಮಾಡುವವನಾಗಿದ್ದಾನೆ, ದೊಡ್ಡ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ, ಆಶೀರ್ವಾದದ ಸಂಗತಿಗಳಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಆದುದರಿಂದ ನಾವು ಇವತ್ತು ಎದುರ್ಕೊಳ್ಳುವಂಥದ್ದು ಬೇಡ, ಭಯ ಪಡುವಂಥದ್ದು ಬೇಡ. ನಾವು ಅಡಗಿಕೊಳ್ಳುವಂತಹ ಆಶ್ರಯ ಸ್ಥಾನ, ನಾವು ಆಶ್ರಯ ಹೊಂದುವಂತಹ ನಿವಾಸ ಸ್ಥಾನ ಆತನಾಗಿರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳೆದಿದ್ದೇವೆ, ಈ ವಾಕ್ಯ ಭಾಗ ಸಂದೇಶವನ್ನು ಮಾಡುವ ಜನರನ್ನು ಸಲ್ಲಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ನೀನು ಹೇಳ್ತಾ ಇದೆಯಾ, ಚಿಕ್ಕ ಹಿಂದೆ ನೀನು ಭಯ ಪಡ್ಬೇಡ, ನಾನು ನಿನ್ನ ಮಧ್ಯದಲ್ಲಿದ್ದೇನೆ, ನಾನು ನಿನ್ನ ನಡೆಸ್ತೇನೆ ಅಂತ ಹೇಳ್ತಾ ಇದೆಯಾ. ಅದೇ ಪ್ರಕಾರವೇ ನಮ್ಮನ್ನು ಕರೆದುಕೊಂಡು ಹೋಗು, ನಮ್ಮನ್ನು ಕೈ ನಡೆಸು. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.